ನಮಸ್ತೆ ಎಲ್ಲರಿಗೂ. ಇವತ್ತು ಸ್ವಲ್ಪ ಎಲ್ಲ ಕ್ಲೀನ್ ಆದಮೇಲೆ ಗಾರ್ಡನ್ ಎಲ್ಲ ಜೋಡಿಸಾದ್ಮೇಲೆ ಕೆಳಗಡೆ ಜೋಡಿಸಿಲ್ಲ ಇನ್ನೂ, ಮೇಲ್ಗಡೆ ಜೋಡಿಸಾದ್ಮೇಲೆ ಯಾವ್ಯಾವ ಹಣ್ಣಿನ ಗಿಡ ಆಮೇಲೆ ಸ್ವಲ್ಪ ಹೂವು ಅಪ್ಡೇಟ್ ಕೊಡ್ತಾಯಿದ್ದೀನಿ ನೋಡಿ. ಅದು ಚೆರ್ರಿ ಥರ ಇದರಲ್ಲಿ ಚೇಪೆಕಾಯಿಲೇ ಸ್ವಲ್ಪ ರೆಡ್ ಬರುತ್ತೆ ಅಂತ ಸ್ಟ್ರಾಬೆರಿ ಜಾಮ ಅಂದಮೇಲೆ ಅದು ಹೂವು ಆಗಿದ್ದು ನಿಮ್ಗೆ ಹಳೆ ವಿಡಿಯೋಗಳ ತೋರಿಸಿದ್ದೀನಿ. ಅವು ಎಲ್ಲ ಉದುರೋಗಿದ್ದಾವೆ, ಯಾಕೆಂದರೆ ಚಿಕ್ಕ ಗಿಡ ಅಲ್ವಾ, ಅದರಿಂದ ಉದುರೋಗಿದ್ದಾವೆ. ನನಗೂ ಅದು ಕಾಯಿ ನಿಂತ್ಕೊಳ್ಳುತ್ತೆ ಅಂತ ಡೌಟ್ ಇರಲಿಲ್ಲ. ಆಮೇಲೆ ಇದು ಮಲ್ಬರಿ ಆ ಸೈಡ್ ಇಟ್ಟಿದ್ರು ಅಂದಮೇಲೆ ಅದನ್ನು ತಂದು ಈ ಕಡೆ ಇಟ್ಟಿದ್ದೀನಿ ನೋಡಿ, ಎಷ್ಟು ಹಣ್ಣು ಬಿಟ್ಟಿದೆ ಅಂತ. ಇನ್ನೊಂದು ಸ್ವಲ್ಪ ದಿನಕ್ಕೆ ಅದು ಕಪ್ಪಗಾದಾಗ ತಿನ್ನೋಕ್ಕೆ ತುಂಬ ರುಚಿಯಾಗಿರುತ್ತೆ, ಕೆಂಪಾದಾಗ ಸ್ವಲ್ಪ ಹುಳಿ ಇರುತ್ತೆ. ಹೋದ ಸರಿ ಇಷ್ಟು ಹಣ್ಣು ಬಿಟ್ಟಿರಲಿಲ್ಲ. ಈ ಸರಿ ಅದು ಹಣ್ಣೆಲ್ಲ ಆಗೋದ್ಮೇಲೆ ನಾನು ಒಂದು ಎಲೆ ಇಲ್ದಂಗೆ ತೆಗೆದ್ಬಿಟ್ಟು ಮೇಲ್ಗಡೆ 3 ಎಳೆ ಎಸಳು ಚಿಗುರು ಬಂದಿರುತ್ತಲ್ಲ ಅದನ್ನು ಕಟ್ ಮಾಡಿದ್ಮೇಲೆ ಮತ್ತೆ ಹಣ್ಣು ಬಂದಿರೋದು. ಇದು ಆನ್ಲೈನಲ್ಲಿಂದ ತರಿಸಿದ್ದು ಚೇಪೆ ಗಿಡ. ಅದು ಕಾಯಿ ಕಚ್ಚಿತ್ತು, ನೀವು ನೋಡಿದ್ದೀರ. ಇದು ಹೋದ ಸರಿ ಎಲ್ಲ ಕವರ್ ಕಟ್ಟಿದ್ದು ಎಲ್ಲ ಕೆಳಗಡೆ 3 ಇತ್ತು. ಅದು ಆವಾಗ ಕೆಳಗಡೆ ಇದ್ದಾಗೆ ಒಂದು ಹಳೀಲಿ ತಿಂದ್ಬಿಟ್ಟಿದೆ. ಇನ್ನು ಮಿಕ್ಕಿದ್ದು ಇದ್ದಾವೆ. ಅಂಜೂರ ಹಣ್ಣಿನವು ಎಲ್ಲ ಇಲ್ಲಿ ಸೇರ್ಕೊಂಡಿದ್ದಾವೆ. 4-5 ಗಿಡ ಇದ್ದಾವೆ. ಕೆಳಗಡೆ ಒಂದಿದೆ, 6 ಗಿಡ ಇದ್ದಾವೆ. ಒಂದೇ ಕಡೆ ಇಟ್ಟಿದ್ದೀವಿ ನೋಡಿ. ಇವಾಗ ಹುಡುಕ್ಬಿಟ್ಟು ಅಲ್ಲೊಂದು ಇಲ್ಲೊಂದು ಇದ್ವಲ್ಲ ಅಂಜೂರ ಹಣ್ಣಿಂದು ಎಲ್ಲ ಒಂದೇ ಕಡೆ ಇಟ್ಟಿದ್ದೀವಿ. ಆಮೇಲೆ ಇಲ್ಲಿ ಮೇಲ್ಗಡೆ ಯಾವ್ಯಾವ ಹಣ್ಣಿನ ಗಿಡ ಸೇರಿದ್ವೋ ಅವೆಲ್ಲ ಒಂದೇ ಸಾಲು ಮಾಡಿದ್ದೀವಿ. ಈ ಥರ ಮಾಡ್ಕೊಳ್ಳೋದ್ರಿಂದ ನಮಗೆ ಮಿಸ್ ಆಗೋಲ್ಲ. ಆಮೇಲೆ ಅದಕ್ಕೆ ನೀರಾಗಲಿ ಗೊಬ್ಬರ ಆಗಲಿ, ಇವಾಗ ಅಕಸ್ಮಾತ್ ಹಣ್ಣಿನ ಗಿಡ ಎಲ್ಲ ಕಾಯಿ ಕಚ್ಚಿದಾಗ ಒಂದೊಂದು ಸರಿ ಗೊಬ್ಬರ ಜಾಸ್ತಿ ಕೊಡಬೇಕಾಗುತ್ತೆ. ಅವಾಗ ನಮಗೆ ಒಂದೇ ಕಡೆ ಇದ್ದಾಗ ಎಲ್ಲ ಗಿಡಗಳಿಗೂ ಗೊಬ್ಬರ ಕೊಡೋಕ್ಕೆ ಸರಿ ಹೋಗುತ್ತೆ. ಇದು ಸ್ಫಟಿಕ ಡಬಲ್ ಕಲರ್ದು, ಅದು ಹೂವು ಬಿಟ್ಟಿದೆ ಈ ಸರಿ. ಆಮೇಲೆ ಇದು ವೈಟ್ ಇತ್ತು, ಬಸವನ ಪಾದ ಅಂತೀವಿ, ಸದಾಪುಷ್ಪ ಅಂತಾರಲ್ಲ, ಪಿಂಕ್ ತುಂಬ ಚೆನ್ನಾಗಿ ಬಿಟ್ಟಿದೆ. ಇದು ನಾನು ಹಾಕಿದ್ದಲ್ಲ, ಗಾರ್ಡನ್ಗೆ ಮಣ್ಣು ತರಿಸಿರ್ತೀನಲ್ಲ ಅವಾಗ ಬಂದು ಬೀಜ ಅದಷ್ಟು ಕಡೆ ಬಂದಿದ್ದು. ಈ ಗಿಡಗಳೆಲ್ಲ ಮಲ್ಲಿಗೆ ಗಿಡ ಚಿಗುರಿರೋವು, ಚೆನ್ನಾಗಿ ಚಿಗುರಿದ್ದಾವೆ. ಜಾಜಿ ಗಿಡ ನೋಡಿ ಕಟಿಂಗ್ ಇಟ್ಟಿದ್ದು, ಅದನ್ನು ಚೆನ್ನಾಗಿ ಚಿಗುರ್ಕೊಂಡಿದೆ. ಇವೆಲ್ಲ ನಾನು ಹೋದ ವರ್ಷ ಇಟ್ಟು ಕಸಿ ಮಾಡಿದ ಇದು ಕಟಿಂಗ್ ಇಟ್ಟಿಗೆ ಬೆಳೆಸಿದ ಗಿಡಗಳು, ಮಲ್ಲಿಗೆ ಗಿಡ, ಅವನ್ನು ಎಲ್ಲ ಒಂದೇ ಕಡೆ ಇಟ್ಟಿದ್ದೀನಿ. ಇದು ಆನ್ಲೈನ್ ತಂದಿಸಿದ ದಾಸವಾಳ, ಒಂಥರ ಬಿಸ್ಕೆಟ್ ಕಲರು. ಅದು ಇಷ್ಟು ದಿನಕ್ಕೆ ಇವಾಗ ಮೊಗ್ಗು ಬಿಟ್ಟಿದೆ. ಅದು ತುಂಬ ಚಿಕ್ಕ ಗಿಡ ಅವ್ರು ಕೊಟ್ಟಿದ್ದು, ಇವಾಗ ಮೊಗ್ಗು ಬಿಟ್ಟಿದೆ. ಆ ಹಣ್ಣಿನ ಗಿಡ, ಹೂವಿನ ಗಿಡದಲ್ಲಿ ನಾನು ಆಲ್ಮಂಡ ಒಂದು ಆಮೇಲೆ ದಾಸವಾಳ ಒಂದು ತರಿಸಿದ್ದೆ. ಹಣ್ಣಿನ ಗಿಡಗಳೇ ಜಾಸ್ತಿ ತರಿಸಿದ್ದಲ್ವ. ಈ ಎಲ್ಲ ಗಿಡಗಳು ಚಿಕ್ಕವೇ ಆದ್ರೂ ತುಂಬ ಚೆನ್ನಾಗಿದ್ದಾವೆ. ಚಿಕ್ಕ ಗಿಡ ನಮಗೆ ಬೇಗನೆ ಸೆಟ್ ಆಗಿಬಿಡ್ತವೆ ನಮಗೆ. ಅದರಿಂದ ಆದಷ್ಟು ದೊಡ್ಡ ಗಿಡಕ್ಕಿಂತ ಚಿಕ್ಕ ಗಿಡ ತಂದ್ರೇ ಒಳ್ಳೆಯದು. ಅದು ಅಲ್ಲದೆ ಕಸಿ ಗಿಡಗಳೇ ಅವು, ಸ್ವಲ್ಪ ಹಣ್ಣು ಬಿಡೋಕ್ಕೆ 1 ವರ್ಷ ಕಾಯಬೇಕಾಗುತ್ತೆ ಅಷ್ಟೇ. ಹೂವು ಬಿಡೋಕ್ಕೂ ಸ್ವಲ್ಪ ಲೇಟ್ ಆಗುತ್ತೆ. ಆದರೆ ಗಿಡಗಳು ಮಾತ್ರ ಬೇಗನೆ ನಮಗೆ ನಮ್ಮ ವಾತಾವರಣಕ್ಕೆ ಹೊಂದ್ಕೊಂಡು ಬೆಳೀತವೆ, ಹೋಗೋ ಚಾನ್ಸ್ ಇರೋಲ್ಲ. ದೊಡ್ಡ ಗಿಡ ಒಂದೊಂದು ಸರಿ ಶಾಖ ಗುರಿ ಆದರೆ ಹೋಗೋ ಚಾನ್ಸ್ ಇರುತ್ತವೆ. ಮಳೆಗಾಲದಾಗಾದರೆ ನೀವು ದೊಡ್ಡವು ಚಿಕ್ಕವು ಯಾವ ಇಟ್ಟರೂ ಬದುಕುತ್ತೆ ನೋಡಿ. ದಾಸವಾಳ ಪೂರ್ತಿ ಈ ಕಡೆ ಸೇರಿದಾವಲ್ವ, ಎಲ್ಲದರಲ್ಲೂ ಮೊಗ್ಗಿದ್ದಾವೆ. ಆದರೆ ಇಲ್ಲೂ ಅಳಿಲು ಬಂದು ಕಡ್ದಾಕಿದೆ. ಮೊನ್ನೆ ಒಂದು ಸರಿ ಎಲ್ಲೋ ನೋಡಿದ್ದು ಇರಲಿಲ್ಲ. ಆಮೇಲೆ ಇದು ಮೈಸೂರಿಂದ ತಂದು ಕಟಿಂಗ್ ನೋಡಿ, ಇವಾಗ ಪೂರ್ತಿ ಚಿಗುರಿದ್ದಾವೆ. 4 ಕಟಿಂಗು ಚಿಗುರಿದ್ದಾವೆ. ಇದರಲ್ಲಿ 5 ಇಟ್ಟಿದ್ದೆ, ಚಿಕ್ಕದೊಂದು ಮಧ್ಯೆ ಇಟ್ಟಿದ್ದೆ, ಅದೊಂದು ಚಿಗುರಿರಲಿಲ್ಲ, ತೆಗೆದಾಕಿದೆ. ಈ ಥರ ನಾನು ಅದನ್ನು ಗಿಡದ ಬುಡಕ್ಕೆ ಇಟ್ಟಿದ್ದೀನಿ. ದೊಡ್ಡ ಗಿಡ ಇದೆ ದಾಸವಾಳ, ಅದ್ರ ಬುಡಕ್ಕೆ ಇಟ್ಟಿದ್ದೀನಿ. ನೆರಳು ಬೀಳುತ್ತೆ, ಡೈರೆಕ್ಟ್ ಬಿಸಿಲು ಬೀಳಲ್ಲ. ಆ ಥರ ಕಟಿಂಗು ನೋಡ್ಕೊಂಡು ನಾವು ಡೈರೆಕ್ಟ್ ಬಿಸಿಲು ಬೀಳದೇ ಇರೋ ಪಾಟಲ್ಲಿ ಇಟ್ಕೊಂಬಿಟ್ರೆ ಇರುತ್ತೆ. ಈ ಥರ ಕಟಿಂಗ್ ಇಟ್ಕೊಬೋದು. ಇನ್ನೊಂದು ಕಟಿಂಗ್ ಆ ಸೈಡ್ ಇದೆ, ಲಾಸ್ಟಲ್ಲಿ ತೋರಿಸ್ತೀನಿ. ಅದನ್ನು ತಂದು ಪಕ್ಕನೇ ಇಟ್ಟೆ, ಯಾಕೆಂದರೆ 2 ಮೈಸೂರಿಂದ ತಂದಿರೋ ಅಂತ ಗುರ್ತಿರಲಿ ಅಂತ. ಅದು ಹೂವು ಚೆನ್ನಾಗಿತ್ತು, ಒಂದರಲ್ಲೊಂದು ಹೂವು ಬಂದಂಗಿತ್ತು, ಅದರಿಂದ ತಂದಿದ್ದೀನಿ. ಆ ಕಟಿಂಗ್ ಬರುತ್ತೇನೋ ಡೌಟು ನನಗೆ ಇತ್ತು, ಯಾಕೆಂದರೆ ಬೇಸಿಗೆ ಅಂತ. ಆದರೆ ಬಂತು. ದವನೂ ಅಷ್ಟೇ ಒಣಗ್ತಾ ಇತ್ತು, ಅದಕ್ಕೆ ಇನ್ನೊಂದು ಕಟಿಂಗ್ ಇಟ್ಟಿದ್ದೆ, ಅದು ಚೆನ್ನಾಗಿ ಚಿಗುರಿದೆ. ಆ ಸೈಡ್ ಗ್ಲಾಸಲ್ಲಿರೋದು ನಂದಿ ಬಟ್ಲು ಕಟಿಂಗು. ಹೋದ ಸರಿ ಊರಿಗೆ ನಮ್ಮ ತಂಗಿ ಆಪ್ರೇಷನ್ಗೆ ಹೋಗೋಕ್ಕಿಂತ ಮುಂಚೆ ಕಟಿಂಗ್ ಇಟ್ಟಿದ್ದು, ಅದು ಚೆನ್ನಾಗಿ ಚಿಗುರು ಬೇರು ಬಿಟ್ಕೊಂಡಿದೆ. ಇವಾಗ ಸದ್ಯಕ್ಕೆ ಅವನ್ನ ಯಾವನ್ನೂ ರಿಪೀಟ್ ಮಾಡೋಕ್ಕೆ ಹೋಗಲ್ಲ. ಎಲ್ಲಿ ಚಿಕ್ಕ ಪಾಟು ಗ್ಲಾಸು ಎಲ್ಲಿರ್ತಾವೋ ಅಲ್ಲೇ ಇರಲಿ. ನೆಕ್ಸ್ಟ್ ಮಳೆಗಾಲ ಬಂದಾಗೋ ಅಥವಾ ಕೆಳಗಡೆ ನಾನು ಶಿಫ್ಟ್ ಮಾಡೋವಾಗೋ ಆವಾಗ ರಿಪೀಟ್ ಮಾಡ್ಕೊತೀನಿ. ಆಮೇಲೆ ಬಳ್ಳಿ ಗುಲಾಬಿ ನೋಡಿ ಆ ಸೈಡ್ ಇಟ್ಬಿಟ್ಟಿದ್ರಲ್ಲ, ಅದನ್ನು ತಂದು ಈ ಥರ ಕಾಂಪೌಂಡ್ ಮೇಲೆ ಈ ಥರ ಕೆಳಗೆ ಬಿಟ್ಟಿದ್ದೀನಿ ಬಳ್ಳಿಗಳು. ದೊಡ್ಡ ಗಿಡನೂ ಆ ಕಡೆ ಆ ಥರನೇ ಬಿಟ್ಟಿದ್ದೀನಿ. ಬಳ್ಳಿ ಎಲ್ಲ ಇವಾಗ ಹಬ್ಸೋಕ್ಕಾಗಲ್ಲ ಅಂತ ಬಳ್ಳಿಗಳು ಕೆಳಗಡೆ, ಅಲ್ಲಿ ಕೆಳಗಡೆ ವಿಳ್ಯದೆಲೆನೂ ಅದೇ ಥರ ಬಿಟ್ಟಿವಿ, ಮಲ್ಲಿಗೆ ಗಿಡನೂ ಅದೇ ಥರ ಬಿಟ್ಟಿದ್ವಿ. ಬಳ್ಳಿ ಥರ ಇರೋವೆಲ್ಲ ಗೋಡೆ ಪಕ್ಕ ಇಟ್ಟು ಕಾಂಪೌಂಡ್ ಮೇಲೆ ಬಿಟ್ಟಿದ್ದೀವಿ. ರೋಜಾ ಗಿಡ ಇದೊಂದು ಹೂವು ಆಗ್ತಾಯಿದೆ. ಇದೇ ನೋಡಿ ಮಣ್ಣೆಲ್ಲ ಕೆಳಗಡೆ ಬಿದ್ದಿತ್ತು ಅಂತ ಹೇಳಿದ್ನಲ್ಲ, ಆದರೂ ಸರಿ ಮಾಡಿ ಇಟ್ಟಿದ್ದೀನಿ.
ಚಿಗುರಿದ್ರೆ ಅದು ಬದುಕುತ್ತೆ, ಚಿಗುರಲಿಲ್ಲ ಅಂದರೆ ಅದು ಯಾವ ಕಲರು ಅಂತ ಗೊತ್ತಿಲ್ಲ, ಹೋದ್ರೂ ಹೋಗ್ಬೋದು. ಆಮೇಲೆ ಇದರಲ್ಲಿ ಸುಮಾರು ಗಿಡ ಹೂವು ಒಣಗೋಗಿದ್ದಾವೆ, ನಮ್ಮದೆಲ್ಲ ಕೆಲಸ ಆಗೋಷ್ಟೊತ್ತಿಗೆ ನೋಡಿರಲಿಲ್ಲ. ಈ ಥರ ಹೂವು ಒಣಗಿದ್ರೆ ಅವನ್ನ ತೆಗೆದುಬಿಡ್ಬೇಕು. ಇದೊಂದೇ ಸಾಮಂತಿಗೆ ಹೂವು ಇರೋದು, ಯೆಲ್ಲೋ ಕಲರು ಅವೆಲ್ಲ ಇವಾಗ ಸೀಸನ್ ಅಲ್ಲ. ನಾನು ಬಂದಮೇಲೆ ಸ್ವಲ್ಪ ಎಲ್ಲ ಕ್ಲೀನ್ ಮಾಡಿದ್ಮೇಲೆ ಅವು ಮೊಗ್ಗಾಗಿ ಹೂವು ಬಿಟ್ಟಿದ್ದವು. ಇನ್ನು ಮೇಲೆ ಇದು ಶ್ರಾವಣ ಮಾಸದಾಗೆ ಚೆನ್ನಾಗಿ ಇದಾಗ್ತವೆ ನೋಡಿ. ಇದೊಂದು ಟುಟೋನಿಯಾ ಅಂತಾರೆ, ಇದರಲ್ಲಿ ಎಲ್ಲೋ ಹೂವು ಬಿಟ್ಟಿದ್ದು ನಿಮಗೆ ತೋರಿಸಿದ್ದೀನಿ. ಇನ್ನು ಒಂಥರ ಲೈಟ್ ಪರ್ಪಲ್ಲು, ಅದು ಇವತ್ತು ಮೊಗ್ಗಾಗಿತ್ತು, ನೋಡಿ ಖುಷಿ ಆಯಿತು. ಇನ್ನೂ ಒಂದು ಗಿಡ ಇದೆ, ಅದು ಯಾವುದು ಅಂತ ಗೊತ್ತಿಲ್ಲ. ಇದು ಕಾಕಡ ಗಿಡ ನೋಡಿ, ಕಾಕಡ ಗಿಡ ಇನ್ನೊಂದು ಮೊಗ್ಗು ಥರ ಇರುತ್ತೆ ಅನ್ನಲ್ಲ, ಅದು ಕಟಿಂಗ್ ಇಟ್ಟು 8 ತಿಂಗಳ ಮೇಲೆ ಚಿಗುರಿತ್ತು ಅಂತ ಹೇಳಿದ್ನಲ್ಲ, ಸಣ್ಣ ಪಾಟಲ್ಲಿ, ತುಂಬ ಒಂದು ಗ್ಲಾಸಷ್ಟು ಪಾಟಲ್ಲಿ. ಸರಿ ನಮ್ಮ ತಂಗಿಗೆ ಆಪ್ರೇಷನ್ ಆಗವ ಮಧ್ಯೆ ಬಂದು ಅದನ್ನು ರಿಪೋರ್ಟ್ ಮಾಡೋಗಿದ್ದೆ. ಇವಾಗ ಚಿಗುರಿ ಅದು ಹೂವು ಬಿಡ್ತಾಯಿದೆ. ಸಾಮಂತಿಗೆ ಹೂವು ಗಂಗಾಂಬಿಕೆ ಅವ್ರು ಕೊಟ್ಟಿದ್ವು, ಚಿಗುರಿದ್ದಾವೆ, ಚಿಕ್ಕದ್ರಲ್ಲಿ ಚಿಗುರಲಿಲ್ಲ. ಈ ಥರ ಇದೆ ಗಾರ್ಡನಲ್ಲಿ ಹೂವು ಹಣ್ಣು ಎಲ್ಲ ಇದ್ದಾರೆ, ಜಾಸ್ತಿ ಏನಿಲ್ಲ. ಹಣ್ಣು ಪರವಾಗಿಲ್ಲ, ಹೂವು ಕಮ್ಮಿ ಆಗಿದೆ. ಹೊಸಬ್ರು ಯಾರಾದರೂ ಫಸ್ಟ್ ಸರಿ ನೋಡ್ತಾ ಇದ್ದರೆ ವಿಡಿಯೋಗಳಿಂದ ಸ್ವಲ್ಪನಾದರೂ ಉಪಯೋಗ ಇದೆ ಅನಿಸಿದರೆ ನೀವು ಬೇರೆಯವ್ರಿಗೆ ಶೇರ್ ಮಾಡಿ, ಸಪೋರ್ಟ್ ಮಾಡಿ. ಇವೆಲ್ಲ ಮಲ್ಲಿಗೆ ಗಿಡ ಕಟಿಂಗ್ ಇಟ್ಟು ಬೆಳೆಸಿದ್ದು, ರೀಪಾಟ್ ಮಾಡಿದ ಗಿಡ ಅಂತ ನಾನು ಒಂದು ವಿಡಿಯೋ ಮಾಡಿದ್ದೀನಿ. ಮಲ್ಲಿಗೆ ಗಿಡ ರೀಪಾಟು ಅಂತ, ಕಟಿಂಗ್ ಇಟ್ಟು ಬೆಳೆಸಿದ್ವು ಅಂತ. ಇವು ಚೆನ್ನಾಗಿ ಸೆಟ್ಟಾಗಿದ್ದಾವೆ, ಸ್ವಲ್ಪ ಎಲೆಗಳೆಲ್ಲ ಲೈಟ್ ಆಗಿದ್ದಾವೆ. ಇದು ನೋಡಿ, ಆಮೇಲೆ ಲಿಲ್ಲಿ ಇದು ಹೂವು ಬಿಟ್ಟಿತ್ತಲ್ಲ ಡಬಲ್ ಕಲರು, ಅವೆಲ್ಲ ಒಣಗಿದ್ಮೇಲೆ ಕಿತ್ತಾಕಿದ್ಮೇಲೆ ಇವಾಗ ಮತ್ತೆ ಮೊಗ್ಗು ಸ್ಟಾರ್ಟ್ ಆಗಿದ್ದಾವೆ. ಇವು ಅಷ್ಟೇ, ಕೆಳಗಡೆ ಇಟ್ಟಾಗ ಎಲ್ಲ ಒಂದೇ ಕಡೆ ಇಟ್ಟಿದ್ದೆ, ಇವಾಗ 1-2 ಗಿಡ ಮಾತ್ರ ಆ ಕಡೆ ಈ ಕಡೆ ಹಾಕಿದ್ದಾವೆ, ಇನ್ನು ಮಿಕ್ಕಿದ್ದೆಲ್ಲ ಒಂದೇ ಕಡೆ ಜೋಡಿಸಿದ್ದೀನಿ. ಗುಲಾಬಿ ಗಿಡ ಈ ಕಡೆ ಸ್ವಲ್ಪ ಇದ್ದಾವೆ, ಕಣಗಿಲ ಗಿಡ ಹಿಂದೆ ಇಟ್ಟಿದ್ದೀವಿ, ದೊಡ್ಡ ಗಿಡ ಮುಂದೆ ಗುಲಾಬಿ ಗಿಡ ಇಟ್ಟಿದ್ದೀವಿ. ಈ ಗಿಡದ್ರಿಂದ ಯಾವಕ್ಕೂ ನೀರು ಮಿಸ್ ಆಗೋಲ್ಲ ನೋಡಿ. ಇಲ್ಲೊಂದು ಸೇರ್ಕೊಂಡಿದೆ ಇದಕ್ಕೆ ಇನ್ನೂ ಹೂವು ಬಿಟ್ಟಿಲ್ಲ, ಯಾವ ಕಲರು ಅಂತ ಗೊತ್ತಿಲ್ಲ. ಆಮೇಲೆ ಮರ್ಗನೂ ನಾನು ಸರಿ ಕ್ಲೀನ್ ಮಾಡ್ಬೇಕಾದ್ರೆ ಒಂದು ಕಡೆ ಇಟ್ಟಿದ್ದೆ, ಅದು ಚೆನ್ನಾಗಾಗಿದೆ ನೋಡಿ. ಇದು ಹಿಂದ್ಗಡೆ ಸೇರ್ಕೊಂಬಿಟ್ಟಿದೆ, ಇರಲಿ ಅದರಲ್ಲಿ ಅಂತ ಬಿಟ್ಟಿದ್ದೀನಿ. ಇದು ಭಾಗ್ಯಮ್ಮ ಅವ್ರು ಕೊಟ್ಟಿದ್ದು ಮುತ್ತು ಮಲ್ಲಿಗೆ ಅಂತಾರಲ್ಲ, ಅದನ್ನು ಸರಿನೇ ಕ್ಲೀನ್ ಮಾಡೋ ರಿಪೋರ್ಟ್ ಮಾಡ್ಕೊಂಡಿದ್ದೆ. ಇವಾಗ ಈ ಥರ ಇದೆ ಗಾರ್ಡನು. ಕೆಳಗಡೆ ಅಲ್ಲಿ ನಮಸ್ತೆ.